ಇವತ್ತು ಈ ನಕಲಿ ಅರ್ಜುನ್ ಜೊತೆ ಹೊರಗಡೆ ಹೋದ್ರೆ ಮತ್ತೆ ಅಸಲಿ ಅರ್ಜುನ್ ಅಂದ್ರೆ ನನ್ನ ಅರ್ಜುನ್ ಅವ್ರ ಜೊತೆನೆ ನಾನು ಮತ್ತೆ ಈ ಮನೆಗೆ ಕಾಲಿಡೋದು. ಆದಷ್ಟು ಬೇಗ ನಾನು ನಿನಗೆ ವಹಿಸಿರೋ ಕೆಲಸನ ಮುಗಿಸ್ಬೇಕು ಅಷ್ಟೇ. ಅಮೃತ ಕತೆ ಇವತ್ತು ಮುಗಿದು ಹೋಗ್ಬೇಕು. ಈ ಭೂಮಿ ಮೇಲೆ ಇವತ್ತೇ ಅವಳ ಕೊನೆ ದಿನ ಆಗ್ಬೇಕು ಅರ್ಜುನ. ನೀನೇನು ಯೋಚನೆ ಮಾಡಬೇಡ ಶೇಷ, ನಾನಿವಾಗ ಅದೇ ಕೆಲ್ಸಕ್ಕೆ ಹೊರಟಿದ್ದೀನಿ. ನಿನ್ನ ಕೆಲಸ ಮುಗೀತು ಅಂತ ಅನ್ಕೋ. ಅಪಾಯದ ಮುನ್ಸೂಚನೆ ಸಿಗ್ತಾ ಇದೆ ಭಗವಂತ. ಎಲ್ಲೋ ಅನ್ಯಾಯ ನಡೀತಾ ಇದೆ. ನ್ಯಾಯದ ಹಾದಿಯಲ್ಲಿರುವವರಿಗೆ ತೊಂದರೆಯಾಗ್ತಾ ಇದೆ. ಧರ್ಮದ ದಾರಿಯಲ್ಲಿ ನಡೀತಿರೋವರಿಗೆ ತೊಂದರೆ ಆಗ್ತಾ ಇದೆ. ಅವರನ್ನ ನೀನೇ ಕಾಪಾಡಬೇಕು, ಅವರನ್ನ ನೀನೇ ರಕ್ಷಿಸಬೇಕು. ಧರ್ಮವನ್ನ ಎತ್ತಿ ಹಿಡಿಯಬೇಕು. ಧರ್ಮದ ಹರಿಕಾರನಾದ ನೀನೇ ಎಲ್ಲರನ್ನೂ ಕಾಪಾಡಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಮೃತ ಅವರೇ, ಎಲ್ಲೋ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀರಲ್ಲ ಅಮೃತ ಅವರೇ. ಇವತ್ತು ನಮ್ಮ ಪಾಲಿಗೆ ತುಂಬಾ ವಿಶೇಷವಾದ ದಿನ ಅಲ್ವಾ? ಅದಕ್ಕೆ ಎಲ್ಲದಕ್ಕಿಂತ ಮೊದಲು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಹೋಗೋಣ ಅಂತ. ಅದೇನೇನು ಆಶೀರ್ವಾದ ತಗೋಬೇಕೋ ಈಗಲೇ ತಗೊಂಡ್ಬಿಡು, ಆಮೇಲೆ ನಿನಗೆ ಅವಕಾಶ ಸಿಗೋದಿಲ್ಲ. ಯಾಕೆ ಹಾಗೆ ನಿಂತ್ಬಿಟ್ರಿ ಅರ್ಜುನ್ ಅವರೇ? ಬನ್ನಿ ಒಳಗಡೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಬರೋಣ. ನಾನು ದೇವಸ್ಥಾನಕ್ಕ? ನನಗಿದ್ರಲ್ಲ ನಂಬಿಕೆ ಇಲ್ಲ, ನೀವು ಹೋಗಿ ಬನ್ನಿ. ಯಾಕೆ ಅರ್ಜುನ್ ಅವರೇ, ನಂಬಿಕೆ ಇಲ್ವೋ ಅಥವಾ ಒಳಗಡೆ ಬರೋದಕ್ಕೆ ಭಯನಾ? ಭಯ? ಈ ಅರ್ಜುನ್ಗೆ ಭಯ ಅನ್ನೋ ಪದ ಅರ್ಥನೇ ಗೊತ್ತಿಲ್ಲ. ಯಾರ ಬಗ್ಗೆನೂ ಭಯ ಪಡೋ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ಒಳಗಡೆ ಬರ್ಬೋದಲ್ವಾ? ಅದರ ಅವಶ್ಯಕತೆ ನನಗಿಲ್ಲ. ಅವಶ್ಯಕತೆ ಅಲ್ಲ, ದೇವ್ರ ಹತ್ರ ನಿಮ್ಗೆ ಬರೋದಿಕ್ಕೆ ಭಯ. ಅಮೃತ ಅವರೇ, ಸಾಕು ನಿಲ್ಸಿ. ನೀವ್ಯಾವುದೋ ಜಗತ್ತಿನ ದೇವ್ರ ಬಗ್ಗೆ ಭಯ ಪಡೋ ದುರ್ಗತಿ ನನಗಿನ್ನೂ ಬಂದಿಲ್ಲ. ಹಾಗಾದ್ರೆ ನೀವೇ ಹೇಳಿರೋ ಈ ಯಕಶ್ಯ ದೇವ್ರ ಹತ್ರ ಬರೋದಿಕ್ಕೆ ಯಾಕೆ ಈ ರೀತಿ ಹೆದರಿ ನಡಕ್ತಾ ಇದ್ದೀರಾ?
ಸುಮ್ಮನೆ ಮಾತು ಬೆಳೆಸ್ಬೇಡಿ ಅಮೃತ ಅವರೇ. ಯಾರ ಬಗ್ಗೆನೂ ಈ ಅರ್ಜುನ್ಗೆ ಭಯ ಇಲ್ಲ ಅಂತ ಹೇಳದ್ನಲ್ಲ. ಹೌದು, ನಾನು ಅರ್ಜುನ್ ಯಾರಿಗೂ ಹೆದರೋರಲ್ಲ, ಆ ದೇವರಿಗೂ. ಯಾಕೆ ಅಂದ್ರೆ ನನ್ನ ಅರ್ಜುನ್ ಸತ್ಯದ ದಾರಿಯಲ್ಲಿರೋರು, ನ್ಯಾಯದ ಮೆಟ್ಟಲನ್ನ ತುಳಿಯೋರು. ಮನಸ್ಸು ಪರಿಶುದ್ಧವಾಗಿದ್ದಾಗ, ನಾವು ಇಡೋ ಹೆಜ್ಜೆ ನ್ಯಾಯದ ಮಾರ್ಗದಲ್ಲಿದ್ದಾಗ ಯಾರು ಯಾರಿಗೂ ಹೆದರಬೇಕಾಗಿಲ್ಲ. ನನ್ನ ಅರ್ಜುನ್ ಯಾರಿಗೂ ಹೆದರಲ್ಲ. ಆದ್ರೆ ನೀನು ದೇವಸ್ಥಾನದೊಳಗಡೆ ಬರಲ್ಲ ಅಂತ ಹೆದರುತ್ತಿರುವಾಗಲೇ ಗೊತ್ತಾಯ್ತು ನಿನ್ನ ಅಸಲಿತನ ಏನು ಅಂತ. ಏನ್ ಗೊತ್ತಾಯ್ತು ನಿನಗೆ? ನೀನು ನನ್ನ ಅರ್ಜುನ್ ಅಲ್ಲ. ಅರ್ಜುನ್ ಅವರೇ, ಯಾಕೆ ಗೆಲ್ಲಾಡ್ತಿದ್ದೀರಾ? ಏನಕ್ಕೆ? ಏನ್ ನಿಮ್ಮ ಮಾತಿನ ಅರ್ಥ? ನಿನ್ನೂ ಬಿಡಿಸಿ ಹೇಳ್ಬೇಕಾ ನಿಮ್ಗೆ? ನನ್ನ ಅಮೃತ ಮಧ್ಯೆ ನೀನು ಬಂದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ವಂಚಕಿ. ಅರ್ಜುನ್ ಅವರೇ, ಯಾಕೆ ಏನೇನು ಮಾತಾಡ್ತಾ ಇದ್ದೀರಾ? ನಿಮ್ಗೆ ತಪ್ಪು ಕಲ್ಪನೆ ಆಗಿದೆ. ನಾನೇ ನಿಮ್ಮ ಅಮೃತ. ನೀನು ನನ್ನ ಅಮೃತನ? ಮುಚ್ಚು ಬಾಯಿ. ಕಣ್ಣಿಗೆ ಮೋಸ ಮಾಡ್ಬೋದು, ಆದ್ರೆ ಹೃದಯಕ್ಕೆ ಮೋಸ ಮಾಡೋದಕ್ಕಾಗಲ್ಲ. ನೀನು ನನ್ನ ಅಮೃತ ಅಲ್ಲ, ಅವರ ಕಾಲ ಧೂಳಿಗೂ ಸಮ ಇಲ್ಲ. ಅರ್ಜುನ್ ಅವರೇ, ಮಾತು ಮಿತಿ ಮೀರ್ತಾ ಇದೆ. ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ತಾನೇ? ಪ್ರಜ್ಞೆ ಇರೋದಕ್ಕೆ ಹೇಳ್ತಾ ಇರೋದು. ನೀನು ನನ್ನ ಅಮೃತ ಅಲ್ಲ ಅನ್ನೋ ಪ್ರಜ್ಞೆ ನನ್ನ ಮನಸ್ಸಿಗೆ ಬಂದಿರೋದ್ರಿಂದ ಈ ಮಾತು ಹೇಳ್ತಾ ಇರೋದು. ಹೇಳೋ, ಯಾರು ನೀನು? ನಿನ್ನ ಉದ್ದೇಶ ಏನು? ಅರ್ಜುನ್ ಅವರೇ, ಯಾವುದೋ ಹುಚ್ಚು ಕಲ್ಪನೆಗೆ ಬಿದ್ದು ನಿಮ್ಮ ಪ್ರೇಮಕ್ಕೆ ನೀವೇ ಅಪಚಾರ ಮಾಡಬೇಡಿ. ಮಾತಿಗೂ ನೀ ನನ್ನ ಅಮೃತ ಅಲ್ಲ ಅಂತ ಹೇಳ್ತಿದ್ದೀರಲ್ಲ. ನಾನು ಅಮೃತ ಅಲ್ಲದೆ ಬೇರೆ ಯಾರಾಗಿರೋದು ಸಾಧ್ಯ? ಹೇಳಿ ಅರ್ಜುನ್ ಅವರೇ, ನಾನೇ ನಿಮ್ಮ ಅಮೃತ. ಮುಚ್ಚ ಬಾಯಿ. ಆಗ್ಲೇ ಹೇಳ್ದೆ ತಾನೆ, ನೀನ್ ಅಮೃತ ಅವರ ಕಾಲಿನ ಧೂಳಿಗೂ ಸಮ ಇಲ್ಲ ಅಂತ. ಅಮೃತ ಆಗೋದಿರ್ಲಿ, ಅವರ ಹೆಸರು ಹೇಳೋದಕ್ಕೂ ನಿನ್ನ ನಾಲಿಗೆ ಯೋಗ್ಯತೆ ಇಲ್ಲ. ಏನಂದ್ರೆ ನನಗೆ ಯೋಗ್ಯತೆ ಇಲ್ವಾ? ನನಗೆ ಯೋಗ್ಯತೆ ಇಲ್ವಾ? ನಿನ್ನ ಬಾಯಿಯಲ್ಲಿ ನನ್ನ ಹೆಸರು ಕೇಳೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ಅಮೃತ ಅಂದ್ರೆ ಸಾವಿಲ್ಲದ್ದು ಮಗಳೇ. ನಮ್ಮ ಜೀವನದಲ್ಲಿ ಸಂಜೀವಿನಿ ಥರ ನಮಗೆ ಹುಟ್ಟಿದ ಏಕೈಕ ಮಗಳು ನೀನು. ಮೊದಲಿಂದ ಸ್ವಲ್ಪ ಹಠ ಜಾಸ್ತಿ,
ಹಿಡಿದ ಹಠವನ್ನು ಸಾಧಿಸುವವರೆಗೂ ಸುಮ್ಮನೆ ಇರ್ದಿರೋ ಸ್ವಭಾವ ನಿಂದು. ವಯಸ್ಸಿಗೆ ಮೀರಿದ ಬುದ್ಧಿಶಕ್ತಿ, ವಿವೇಚನೆ. ನೀನು ನಮ್ಮ ಮಗಳಷ್ಟೇ ಅಲ್ಲ ಅಮ್ಮ, ನಮ್ಮ ಪಾಲಿಗೆ ಹೆಮ್ಮೆ ಆಗಿದ್ದೆ. ನಿನ್ನ ತಂದೆ ತಾಯಿಯರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದ ದುಷ್ಟರನ್ನ ಹುಡ್ಕೊಂಡು ಯಾವ ಆಪತ್ತನ್ನು ಲೆಕ್ಕಿಸದೆ ಈ ಭೂಲೋಕದಲ್ಲಿ ಏಕಾಂಗಿಯಾಗಿ ಹೋರಾಟವನ್ನು ನಡೆಸ್ತಿರೋ ಅಸಾಮಾನ್ಯ ಹೆಣ್ಮಗಳಮ್ಮ ನೀನು. ನಮ್ಮ ನಾಗಕುಲದ ಗೌರವದ ಪ್ರತೀಕವಾದ ನಾಗಮಣಿಯನ್ನು ಹುಡುಕೋ ದೊಡ್ಡ ಸಾಹಸ ಮಾಡ್ತಿರೋ ನಿನಗೆ ನಿನ್ನ ತಂದೆಯಾಗಿ, ನಾಗಕುಲದ ರಾಜನಾಗಿ ನನ್ನ ಗೌರವವನ್ನ ನಿನಗೆ ಸಲ್ಲಿಸ್ತಾ ಇದ್ದೀನಮ್ಮ. ನಿನ್ನ ಹೋರಾಟಕ್ಕೆ ಬೆಂಬಲವಾಗಿ ನಾನು ಇರಬೇಕು, ನಿನ್ನ ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು, ನಿನ್ನ ಕಷ್ಟಗಳಿಗೆ ಹೆಗಲಾಗಿ ನಿಲ್ಲಬೇಕು ಅಂತ ನನಗೆ ತುಂಬಾ ಅನಿಸ್ತಾ ಇದೆ ಅಮ್ಮ. ಪರಮೇಶ್ವರ, ಸಾಕಪ್ಪ ಈ ಪರೀಕ್ಷೆಗಳು. ಆದಷ್ಟು ಬೇಗ ನನ್ನ ಮಗಳ ಹತ್ರ ಸೇರಿಸ್ಬೇಡಪ್ಪ. ಆದಷ್ಟು ಬೇಗ ನನ್ನ ಮಗಳು ನನ್ನ ಸೇರೋ ಹಾಗೆ ಮಾಡಪ್ಪ. ನನ್ನ ಅಮೃತನ ಈ ತಂದೆ ಹತ್ರ ಸೇರಿಸ್ಬಿಡಪ್ಪ. ಯಾಕೋ ಏನೋ ಗೊತ್ತಿಲ್ಲ, ನನ್ನ ಕರುಳು ಆಪತ್ತನ್ನ ಗ್ರಹಿಸ್ತಾ ಇದೆ. ನನ್ನ ಮಗಳು ಯಾವುದೋ ತೊಂದರೆಗೆ ಸಿಕ್ಕಿರ್ಬೋದು ಅಂತ ಅನಿಸ್ತಾ ಇದೆ. ಯಾವತ್ತೂ ಇಲ್ಲದೆ ಇವತ್ತು ನನಗೆ ತುಂಬಾ ಅಮೃತ ನೆನಪಾಗ್ತಾ ಇದೆ. ಈಗ ಏನ್ ಮಾಡ್ಲಿ? ಏನಿದು ಅಪಶಕನ? ಏನಿದು ಈ ಗಿಣಿ ತರ ಬಂದು ನನ್ ಮುಂದೆ ಕೂಗ್ತಾ ಇದೆ ಅಂದ್ರೆ ಇದರಿಂದ ಏನಾದ್ರೂ ಸೂಚನೆ ಇದೆಯಾ? ನನ್ನ ಮಗಳ ಬಗ್ಗೆ ಏನಾದ್ರೂ ಸುಳಿವು ಕೊಡಕ್ಕೆ ಈ ರೀತಿ ಮಾಡ್ತಾ ಇದೆಯಾ? ಯಾಕೆ ಅರ್ಜುನ್, ನಾಲಿಗೆ ಬಿದ್ದು ಹೋಯ್ತಾ? ನಿನ್ನ ಮುಚ್ಚಿಟ್ಟಿದ್ದ ಎಲ್ಲಾ ಸತ್ಯ ಹೊರಗಡೆ ಬಂತು ಅಂತ ಗಾಬರಿ ಆಯ್ತಾ? ಮಾತಾಡು. ಮುಚ್ಚು ಬಾಯಿ. ಯಾಕೆ ನಗ್ತಾ ಇದ್ಯಾ? ನಗದೆ ಇನ್ನೇನ್ ಮಾಡ್ಲಿ ಅಮೃತ? ನಾನು ಅರ್ಜುನ್ ಅಲ್ಲ ಅಂತ ಗೊತ್ತಿದ್ದು ನನ್ನ ಜೊತೆ ಬರೋ ಧೈರ್ಯ ಮಾಡಿದ್ಯಲ್ಲ, ನಿನ್ನ ಬಂಡ ಧೈರ್ಯನ ಮೆಚ್ಚಲೇಬೇಕು. ನನ್ನ ಬಂಡತನನ ಪ್ರಶ್ನೆ ಮಾಡೋ ಮೊದಲು ನಿನ್ನ ಹುಂಬತನನ ಪ್ರಶ್ನೆ ಮಾಡ್ಕೊಳ್ಳೋ ಪಾಪಿ.
ನನ್ನನ್ನ ಯಾರು ಅಂತ ಅನ್ಕೊಂಡಿದ್ಯಾ? ನಾನು ಸಾಮಾನ್ಯ ಮನುಷ್ಯಳಲ್ಲ. ನಾನು ನಾಗಲೋಕದ ನಾಗರಾಜನ ಮಗಳು ಈ ಅಮೃತ. ನನ್ನ ಜೊತೆ ಹುಡುಗಾಟ ಆಡೋದಕ್ಕೆ ಬಂದ್ರೆ ನರಕ ದರ್ಶನ ಮಾಡಿಸ್ಬೇಕಾಗುತ್ತೆ. ಜಾಗ್ರತೆ. ನನಗೆ ನರಕ ದರ್ಶನ ಮಾಡಿಸ್ತೀಯ? ಯಾವ ನಾಗರಾಜ, ಯಾವ ನಾಗಲೋಕ, ಯಾವ ಅಮೃತ? ಎಲ್ಲಿ ಹೋಗಿದೆ ನಿನ್ನ ಶಕ್ತಿಗಳೆಲ್ಲ ಅಮೃತ? ಎಲ್ಲಿ ತೋರ್ಸು ನೋಡೋಣ. ಆಗಲ್ಲ. ಯಾಕೆ ಅಂದ್ರೆ ನೀನೀಗ ಯಕಶ್ಚಿತ್ ಮನುಷ್ಯಳಷ್ಟೇ. ನೀನೀಗ ಶೇಷಾಳ ತಾಳಕ್ಕೆ ತಕ್ಕಂತೆ ಕುಣಿಯೋ ದಾಸಿ ಅನ್ನೋ ಅರಿವಿದ್ದೆ ನಾನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಹೇ ದ್ರೋಹಿ, ನೀನು ಯಾವ ಶೇಷನ್ ಬಗ್ಗೆ ಮಾತಾಡ್ತಿದ್ಯಾ? ನಾನು ಶೇಷನ್ ಬಗ್ಗೆ ಮಾತಾಡೋದಿಕ್ಕೆ ನಿನಗೇನ್ ಯೋಗ್ಯತೆ ಇದೆ? ನಿನಗೆ ಶೇಷ ಹೇಗೆ ಗೊತ್ತು? ಗೊತ್ತಿರೋದೇನು, ಆ ನಿನ್ನ ಶೇಷನೇ ನನ್ನನ್ನ ಇಲ್ಲಿ ಕಳಿಸಿರೋದು. ಅದು ನಿನ್ನ ಕೊಲ್ಲೋದಕ್ಕೆ ಅಂತಾನೆ ಮುಹೂರ್ತ ಇಟ್ಟು ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಅದು ನಿನ್ನ ಶೇಷಾಳ ಅಪ್ಪಣೆ ಮೇರೆಗೆ. ಯಾಕೆ ಮಾತು ನಿಂತೋಯ್ತಾ? ಹೇಳು, ಯಾರು ನೀನು? ನೀನ್ ಯಾಕೆ ನನ್ನ ಅಮೃತ ರೂಪ ತಗೊಂಡಿದ್ಯಾ? ನಿನ್ನ ಉದ್ದೇಶ ಏನು? ಹೇಳು. ನನಗೆಲ್ಲ ಗೊತ್ತು. ನೀನು ನನ್ನ ಅಮೃತ ರೂಪ ತಗೊಂಡಿರೋ ನಾಗಿಣಿ ತಾನೆ? ಹೇಳು. ಇಲ್ಲ, ನಾನೀಗ ತಾಳ್ಮೆ ಕಳ್ಕೋಬಾರ್ದು. ಅರ್ಜುನ್ ಅವರನ್ನ ಹೇಗಾದ್ರೂ ಮಾಡಿ ಹೋಲಿಸ್ಕೋಬೇಕು. ಅರ್ಜುನ್ ಅವ್ರಿಗೆ ನನ್ನ ಪ್ರೀತಿ ಎಂತದ್ದು ಅಂತ ಅರ್ಥ ಮಾಡಿಸ್ಬೇಕು. ನಾನ್ ತಾಳ್ಮೆ ಕಳ್ಕೋಬಾರ್ದು. ಮಾತಾಡು. ನಿನ್ನ ಕುತಂತ್ರಗಳ ನನ್ನ ಹತ್ರ ನಡೆಯಲ್ಲ. ನೀನೇ ತಾನೇ ನಾಗಿಣಿ? ಹೇಳು. ಅರ್ಜುನ್ ಅವರೇ, ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತನ್ನ ಕೇಳಿ. ನಾನು ಯಾರು ಅನ್ನೋದು ಮುಖ್ಯ ಅಲ್ಲ. ನಾನು ನಿಮ್ಮೆಲ್ಲಿಟ್ಟಿರೋ ಪ್ರೀತಿ ಎಂತದ್ದು ಅನ್ನೋದು ತುಂಬಾ ಮುಖ್ಯ. ನಾನು ಯಾರಾದ್ರೂ ಆಗಿರ್ಲಿ, ಆದ್ರೆ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅದು ಮುಖ್ಯ ಅರ್ಜುನ್ ಅವರೇ. ವ್ಯಕ್ತಿನ ನೋಡಬಾರ್ದು, ಅವರು ಕೂಡ ಎಂತದ್ದು ಅನ್ನೋದನ್ನ ನೋಡ್ಬೇಕು. ಅರ್ಥ ಮಾಡ್ಕೊಳ್ಳಿ ಅರ್ಜುನ್ ಅವರೇ. ನಾನ್ ನಿಮ್ಮಲ್ಲಿಟ್ಟಿರೋ ಪ್ರೀತಿ ಎಂತದ್ದು ಅಂತ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಸಾಕು. ಪ್ರೀತಿ ಪ್ರೀತಿ ಪ್ರೀತಿ. ನೀನ್ ಯಾರು ನನ್ನ ಪ್ರೀತಿಸೋದಕ್ಕೆ? ಈ ಅರ್ಜುನ್ನ ಪ್ರೀತಿಸೋ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯ ಇರೋದು ನನ್ನ ಅಮೃತಾಗೆ ಮಾತ್ರ. ನನ್ನ ಮನಸಾರೆ ಪ್ರೀತಿಸೋದಕ್ಕೆ ಅಮೃತ ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಹಾಗನ್ಬೇಡಿ ಅರ್ಜುನ್ ಅವರೇ. ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ.
ಅಮೃತಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಅದು ಸಾಧ್ಯನೇ ಇಲ್ಲ. ಕಣ ಕಣದಲ್ಲೂ ವಿಷ ತುಂಬಿಕೊಂಡಿರೋ ನಿನಗೂ ಮನಸ್ಸಿಗೆ ತುಂಬಾ ಪ್ರೀತಿಯ ಸುದೆ ತುಂಬಿಕೊಂಡಿರೋ ನನ್ನ ಅಮೃತ ಅವರಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಲ್ಕೆ ನೀನು ಒಂದು ಕೆಟ್ಟು ಹುಳು ಅಷ್ಟೇ. ಏನಂದೆ ನನ್ನನ್ನ ಕೆಟ್ಟ ಹುಳು ಅಂದ್ಯಾ?